ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್ ಶಿರಸಿ. ನಾವು ಫಂಕ್ಷನ್ ಅಲ್ಲಿ ಹೋಗಿ ಏನಾದ್ರು ತಿಂದಾಗ ಅಥವಾ ಹೊರಗಡೆ ಏನಾದ್ರು ತಿಂದಾಗ ಅಥವಾ ಎಲ್ಲರ ಜೀವನದಲ್ಲಿ ಒಂದು ಸಾಮಾನ್ಯವಾಗಿ ಬರುವಂತ ಒಂದು ಸಮಸ್ಯೆ ಯಾವ್ದಂತ ಹೇಳಿದ್ರೆ ಅದುವೇ ಅಜೀರ್ಣ. ಸೊ ಅಜೀರ್ಣ ಅನ್ನೋದು ಕೇವಲ ಒಂದು ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಅಲ್ಲ, ಇದು ಎಲ್ಲಾ ರೋಗಕ್ಕೆ ಒಂದು ಮೂಲ ಕಾರಣನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ತಗೊಂಡಂತ ಆಹಾರ ಸರಿಯಾಗಿ ಜೀರ್ಣ ಆದಾಗನೇ ಅದು ನಮ್ಮ ಕಂಪ್ಲೀಟ್ ದೇಹಕ್ಕೆ ಪೋಷಣೆಯನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಪೋಷಣೆ ಆಗದೆ ಇದ್ದು ಅದು ಅಜೀರ್ಣ ಆಯ್ತಂದ್ರೆ ಅವಾಗ ಅದು ರೋಗ ಬರ್ಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಏನ್ ಹೇಳ್ತಾರಂದ್ರೆ ರೋಗ ಸರ್ವೇ ಅಪಿ ಮಂದಾಗ್ನಿ, ಅಂದ್ರೆ ನಮ್ಮ ವೀಕ್ ಡೈಜೆಷನ್ ಏನಿದೆ ಅದುವೇ ಎಲ್ಲಾ ರೋಗಗಳಿಗೆ ಮುಖ್ಯ ಕಾರಣ. ಸೊ ಈ ಒಂದು ವೀಕ್ ಡೈಜೆಷನ್ ಯಾಕಾಗುತ್ತೆ, ಅದಕ್ಕೆ 3 ಮುಖ್ಯ ಕಾರಣಗಳು ಹೇಳಿದ್ದಾರೆ. ಅದು ಏನಂತ ಹೇಳಿದ್ರೆ, ಒಂದು ಅಜೀರ್ಣ, ಎರಡನೇದು ಮಲಬದ್ಧತೆ, ಮತ್ತು ನಾವು ತಗೊಳ್ಳುವಂತ ಅಶುದ್ಧಿ ಆಹಾರ ಅಂದ್ರೆ ಕಂಟಾಮಿನೇಟೆಡ್ ಫುಡ್ ತಗೊಳ್ಳೋದ್ರಿಂದ ಈ ರೀತಿ ನಮ್ಮ ಡೈಜೆಷನ್ ಏನಿದೆ ಅದು ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಅಜೀರ್ಣದ ಬಗ್ಗೆ ನೀವು ಹಲವಾರು ವಿಡಿಯೋಸ್ ಅನ್ನ ನೋಡಿರ್ಬೋದು. ಹೈಪರ್ ಎಸಿಡಿಟಿ, ಹೈಪೋ ಎಸಿಡಿಟಿ, ಅದೇ ರೀತಿಯಾಗಿ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಈ ಹಲವಾರು ರೀತಿಯ ವರ್ಣನೆಯನ್ನು ನೋಡಿರ್ಬೋದು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಆಯುರ್ವೇದದಲ್ಲಿ ಹೇಳಿರುವಂತ ಅಜೀರ್ಣದ ವರ್ಣನೆ ಮತ್ತು ಅಜೀರ್ಣಕ್ಕೆ ಮುಖ್ಯ ಕಾರಣಗಳೇನು, ಮತ್ತು ವಾತ ಪಿತ್ತ ಕಫಕ್ಕೆ ಈ ಅಜೀರ್ಣ ಹೇಗೆ ಸಂಬಂಧವಾಗಿದೆ, ಮತ್ತು ಅಜೀರ್ಣಕ್ಕೆ ಏನು ಆಯುರ್ವೇದದಲ್ಲಿ ಪರಿಹಾರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಅಜೀರ್ಣಕ್ಕೆ ಏನು ಕಾರಣಗಳಂತ ನೋಡೋಣ. ಮೊದಲನೇ ಕಾರಣ ಏನಂತ ಹೇಳಿದ್ರೆ ಅತಿಯಾಗಿ ತಿನ್ನುವಂಥದ್ದು. ಸೊ ನಾವು ಹಳೆ ಕಾಲದಲ್ಲಿ ನೋಡೋದಾದ್ರೆ ಜನರು ಜಾಸ್ತಿ ಶ್ರಮದ ಕೆಲಸವನ್ನು ಮಾಡ್ತಿದ್ರು. ಅಂದ್ರೆ ಹೊಲದಲ್ಲಿ ಕೆಲಸ ಮಾಡುವಂತದ್ದಾಗಿರ್ಬೋದು ಅಥವಾ ಕೂಲಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಜಾಸ್ತಿ ಶ್ರಮವನ್ನು ಮಾಡ್ತಿದ್ರು. ಸೊ ಅದಕ್ಕಾಗಿ ಅವರಿಗೆ ಆಹಾರ ಜಾಸ್ತಿ ಬೇಕಾಗ್ತಿತ್ತು. ಬಟ್ ಈಗಿನ ಪ್ರೆಸೆಂಟ್ ಜನರೇಷನ್ ನೋಡೋದಾದ್ರೆ ಜಾಸ್ತಿ ಜನ IT ಫೀಲ್ಡ್ಸ್ ಅಥವಾ ಆಫೀಸ್ ವರ್ಕ್ ಈ ರೀತಿಯಾಗಿ ಕುತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರೆ. ಅವರಿಗೆ ಶ್ರಮದ ಕೆಲಸ ಏನೂ ಇರೋದಿಲ್ಲ. ಸೊ ಅದಕ್ಕಾಗಿ ಅವರಿಗೆ ಆಹಾರನೂ ಅಷ್ಟೇ ಕಡಿಮೆಯಾಗಿ ಬೇಕಾಗಿರುತ್ತೆ. ಬಟ್ ಆದ್ರೆ ಅವರೊಂದು ನಾಲ್ಗೆಯ ಆಸೆಯಿಂದ ಅವರು ಅತಿಯಾಗಿ ತಿಂತಾರೆ. ಈಗ ಉದಾಹರಣೆಗೆ ಒಂದು ಗುಲಾಬ್ ಜಾಮೂನ್ ಇದೆ ಅಂತ ಹೇಳಿದ್ರೆ ಅವರು ಅದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಅತಿಯಾಗಿ ಸೇವನೆ ಮಾಡ್ತಾರೆ. ಅಂದ್ರೆ ಹೊಟ್ಟೆ ಫುಲ್ ತುಂಬಿಟ್ಟು ಅದು ಚೆನ್ನಾಗಿ ಮೇಲ್ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿಂತಾರೆ. ಸೊ ಈ ರೀತಿಯಾಗಿ ಅತಿಯಾಗಿ ತಿನ್ನೋದ್ರಿಂದ ನಮಗೆ ಅಜೀರ್ಣ ಆಗುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಪದೇ ಪದೇ ತಿನ್ನುವಂಥದ್ದು. ಅಂದ್ರೆ ಈಗ ಬೆಳಗ್ಗೆ 9 ಗಂಟೆಗೆ ಏನಾದ್ರೂ ತಿಂದಿದ್ರೆ ಮತ್ತೆ 11 ಗಂಟೆಗೆ ತಿನ್ನೋದು, ಮತ್ತೆ 1 ಗಂಟೆಗೆ ಒಮ್ಮೆ ತಿನ್ನೋದು, ಮತ್ತೆ 3 ಗಂಟೆಗೆ ಒಮ್ಮೆ ತಿನ್ನೋದು, ಈ ರೀತಿಯಾಗಿ ಪದೇ ಪದೇ ಆಹಾರವನ್ನು ಸೇವಿಸೋದ್ರಿಂದ ನಮಗೆ ಅಜೀರ್ಣ ಆಗುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ತುಂಬಾ ಹೆವಿ ಫುಡ್ ತಗೊಳ್ಳೋದು, ಅಂದ್ರೆ ಗುರು ಆಹಾರ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಉದಾಹರಣೆಗೆ ಉದ್ದಿನ ಬೇಳೆ ಆಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಈ ರೀತಿಯಾಗಿ ಯಾವುದು ನಮ್ಮ ಜೀರ್ಣಕ್ಕೆ ತುಂಬಾ ಕಷ್ಟವಾಗುತ್ತೋ ಆ ರೀತಿಯ ಆಹಾರಗಳನ್ನ ತಗೊಳ್ಳೋದ್ರಿಂದ ಸಹ ಅಜೀರ್ಣ ಆಗ್ಬೋದು. ಮತ್ತೆ ಅತಿಯಾಗಿ ಕುಕ್ ಮಾಡೋದ್ರಿಂದ, ಅಂದ್ರೆ ಉದಾಹರಣೆಗೆ ಬೆಳಿಗ್ಗೆ ಒಂದು ಯಾವುದೋ ಒಂದು ಡಿಶ್ ಮಾಡಿರ್ತಾರೆ. ಸೊ ಅದನ್ನ ಮತ್ತೆ ಮಧ್ಯಾಹ್ನಕ್ಕೆ ಬಿಸಿ ಮಾಡ್ತಾರೆ, ಮತ್ತೆ ಅದನ್ನ ರಾತ್ರಿ ಬಿಸಿ ಮಾಡ್ತಾರೆ, ಅದು ಉಳಿತಂದ್ರೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬಿಸಿ ಮಾಡ್ತಾರೆ. ಸೊ ಈ ರೀತಿಯಾಗಿ ಪದೇ ಪದೇ ಅದನ್ನ ಕುಕ್ ಮಾಡೋದ್ರಿಂದ, ಆ ಒಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ ಸಹ ಅಜೀರ್ಣ ಆಗ್ಬೋದು. ಅದೇ ರೀತಿಯಾಗಿ ಸರಿಯಾಗಿ ಕುಕ್ ಮಾಡ್ಲಿಲ್ಲ, ಅರ್ಧಂಬರ್ಧ ಬೆಂದಿತ್ತು, ಸೊ ಈ ರೀತಿ ಆದಾಗೂ ಸಹ ನಮಗೆ ಅಜೀರ್ಣ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಸರಿಯಾಗಿ ಟೈಮಿಗೆ ತಿನ್ನಲ್ದೇ ಇರೋದು, ಅಂದ್ರೆ ಒಮ್ಮೆ ಬೆಳಗ್ಗೆ ತಿನ್ನೋದು, ಮಧ್ಯ ರಾತ್ರಿ ತಿನ್ನೋದು, ಸೊ ಈ ಕರೆಕ್ಟ್ ಒಂದು ಟೈಮ್ ಅನ್ನು ಫಾಲೋ ಮಾಡ್ಲಿಲ್ಲ ಅಂದ್ರೂ ಸಹ ನಮಗೆ ಅಜೀರ್ಣ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಬರೀ ತಿನ್ನೋದ್ರಿಂದ ಅಷ್ಟೇ ಅಜೀರ್ಣ ಆಗ್ಬೇಕಂತಿಲ್ಲ. ನಾವು ಸರಿಯಾದ ಆಹಾರ ಕ್ರಮ ಮಾಡ್ತಿರ್ತೀವಿ ಅಥವಾ ಕರೆಕ್ಟ್ ಟೈಮಿಗೆ ತಗೊಳ್ತಿರ್ತೀವಿ, ಕರೆಕ್ಟ್ ಡಯಟ್ ಫುಡ್ ಅನ್ನ ನಾವು ಫಾಲೋ ಮಾಡ್ತಿರ್ತೀವಿ. ಸೊ ಈ ರೀತಿ ಮಾಡಿದಾಗೂ ಕೆಲವೊಮ್ಮೆ ಅಜೀರ್ಣ ಆಗುತ್ತೆ. ಸೊ ಅದು ಯಾಕೆ ಆಗುತ್ತೆ ಅಂತ ನೋಡೋದಾದ್ರೆ ಒಂದು ಸ್ಟ್ರೆಸ್ ಆಗಿರ್ಬೋದು, ಅಥವಾ ಇನ್ನೊಬ್ರ ಬಗ್ಗೆ ಅಸೂಹೆ ಪಡುವಂತದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾನಸಿಕ ತೊಂದರೆಗಳಿದ್ರೂ ಸಹ ನಮಗೆ ಅಜೀರ್ಣ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಮಗೆ ಅಜೀರ್ಣ ಆದಾಗ ಯಾವೆಲ್ಲ ಲಕ್ಷಣಗಳಿರುತ್ತೆ ಅಂತ ನೋಡೋಣ. ಅದರಲ್ಲಿ ಮೊದಲನೇದು ಕಫದಿಂದ ಆಗುವಂತ ಲಕ್ಷಣಗಳು. ಅಂದ್ರೆ ಕಫದೋಷ ಪ್ರಕೋಪ ಆಗ್ಬಿಟ್ಟು ನಮಗೆ ಅಜೀರ್ಣ ಆದಾಗ ಯಾವ ರೀತಿಯ ಲಕ್ಷಣಗಳಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಕಫ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ನಮಗೆ ಇಡೀ ಮೈ ಎಲ್ಲ ಭಾರ ಅನ್ಸುವಂಥದ್ದು, ಮತ್ತೆ ವಾಂತಿ ಬಂದಾಗ ಆಗುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ವಾಂತಿ ಆಗಲ್ಲ, ಕೇವಲ ಬಂದಾಗ ಆಗ್ತಿರುತ್ತೆ, ಅದು ಹೊರಗಡೆ ಬರ್ತಿರಲ್ಲ. ಅದೇ ರೀತಿಯಾಗಿ ನಮಗೆ ಏನಾದ್ರೂ ಆಹಾರ ತಗೊಂಡು ಕೂಡ್ಲೆ ನಮಗೆ ಏನಾಗುತ್ತೆ, ತೇಗ್ ಬರ್ಲಿಕ್ಕೆ ಶುರು ಆಗುತ್ತೆ, ಮತ್ತು ನಮ್ಮ ಕಣ್ಣೇನಿದೆ ಅಲ್ಲಿ ತುಂಬಾ ಭಾರ ಅನ್ಸುತ್ತೆ. ಅದೇ ರೀತಿಯಾಗಿ ನಮ್ಮ ಬಾಯಲ್ಲಿ ತುಂಬಾ ಈ ಒಂದು ಉಗುಳು ಬಂದಾಗ ಆಗುವಂಥದ್ದು. ಸೊ ಈ ರೀತಿಯಾದ ಲಕ್ಷಣಗಳು ಕಂಡು ಬಂದಾಗ ಅವಾಗ ಆ ಅಜೀರ್ಣಕ್ಕೆ ಮುಖ್ಯ ಕಾರಣ ಕಫ ಆಗಿರುತ್ತೆ. ಇದಾದ್ಮೇಲೆ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ, ಅಂದ್ರೆ ಪಿತ್ತ ಪ್ರಕೋಪ ಆಗಿ ಅಜೀರ್ಣ ಆದಾಗ ಯಾವ ರೀತಿಯ ಲಕ್ಷಣ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಪಿತ್ತ ಜಾಸ್ತಿ ಆದಾಗ ಹೊಟ್ಟೆ ಉರಿ ಆಗುವಂಥದ್ದು, ಎದೆ ಉರಿ ಆಗುವಂಥದ್ದು,
ಹುಳಿ ತೇಗ್ ಬರುವಂತದ್ದು, ಮತ್ತೆ ತೇಗ್ ಬಂದಾಗ ನಿಮಗೆ ಒಂಥರ ಬಿಸಿ ಬಿಸಿ ಹೊಗೆಯಾಗಿ ಬಂದಂಗ ಆಗ್ಬೋದು. ಅದೇ ರೀತಿಯಾಗಿ ಮೈಕೈ ಸುಸ್ತಾಗುವಂತದ್ದು, ಮತ್ತೆ ತಲೆ ಸುತ್ತು ಬರುವಂತದ್ದು. ಸೊ ಪಿತ್ತ ಪ್ರಕೋಪ ಆದಾಗ ಪಿತ್ತದಿಂದ ಈ ರೀತಿಯ ಒಂದು ಲಕ್ಷಣವನ್ನು ನೀವು ನೋಡ್ಬೋದು. ಇದಾದ್ಮೇಲೆ ವಾತ ಪ್ರಕೋಪ ಆಗಿ ಅಂದ್ರೆ ವಾತದಿಂದ ಅಜೀರ್ಣ ಆದ್ರೆ ಯಾವ ರೀತಿಯ ಲಕ್ಷಣ ಇರುತ್ತೆ ಅಂತ ನೋಡೋಣ. ಸೊ ವಾತ ಪ್ರಕೋಪ ಆದಾಗ ಮೇನ್ ಆಗಿ ನಮಗೆ ಹೊಟ್ಟೆ ನೋವು ಆಗುತ್ತೆ. ಅಂದ್ರೆ ಹೊಟ್ಟೆ, ಈ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳ್ತೀವಿ. ಸೊ ಆ ಒಂದು ಜಾಗದಲ್ಲಿ ನಿಮಗೆ ತೀವ್ರವಾದ ನೋವಾಗುವಂಥದ್ದು, ಮತ್ತು ಮೈಕೈ ನೋವಾಗುವಂಥದ್ದು, ಅದೇ ರೀತಿಯಾಗಿ ಮಲಬದ್ಧತೆ ಆಗುವಂಥದ್ದು, ಮತ್ತು ಪದೇ ಪದೇ ಗ್ಯಾಸ್ ಪಾಸ್ ಆಗುವಂಥದ್ದು. ಸೊ ಈ ರೀತಿಯ ಒಂದು ಲಕ್ಷಣಗಳು ಕಂಡು ಬಂದಾಗ ಅವಾಗ ಅದು ಮೇನ್ ಆಗಿ ವಾತದಿಂದ ಅಜೀರ್ಣ ಆಗಿದೆ ಅಂತ ಅರ್ಥ. ನೀವೀಗ ವಾತ ಪಿತ್ತ ಕಫದಿಂದ ಆಗುವ ಅಜೀರ್ಣದ ಬಗ್ಗೆ ನೋಡಿದ್ದೆ. ಈಗ ನಾನು ಇನ್ನೊಂದು ಆಯುರ್ವೇದದಲ್ಲಿ ಹೇಳಿರುವಂತ ಒಂದು ವಿಶೇಷವಾದ ಅಜೀರ್ಣದ ಬಗ್ಗೆ ಹೇಳ್ತೇನೆ. ಅದುವೇ ರಸಶೇಷ ಅಜೀರ್ಣ. ರಸಶೇಷ ಅಜೀರ್ಣ ಏನಂತ ಹೇಳಿದ್ರೆ, ನಾವು ದೀರ್ಘಕಾಲವಾಗಿ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅದು ಅಲ್ಲೇ ಹೊಟ್ಟೆಯಲ್ಲಿ ಉಳ್ಕೊಂಡು ಅದರಿಂದ ಆಗುವಂತ ಒಂದು ಅಜೀರ್ಣ. ಸೊ ಈ ರೀತಿಯಾಗಿ ಆದಾಗ ನಮಗೆ ಯಾವ ರೀತಿಯ ಲಕ್ಷಣಗಳು ಕಾಣಿಸುತ್ತೆ ಅಂತ ನೋಡೋದಾದ್ರೆ, ಒಂದು ಮುಖ್ಯವಾಗಿ ನಮಗೆ ಯಾವುದೇ ಆಹಾರ ನೋಡಿದ್ರು ತಿನ್ಬೇಕನ್ಸಲ್ಲ. ಅಂದ್ರೆ ಒಂದು ಫುಡ್ ಇಂದ ನಮಗೆ ಎವರ್ಷನ್ ಬರುತ್ತೆ. ಅದು ಗೋಬಿ ಮಂಚೂರಿ ಆಗಿರ್ಬೋದು ಅಥವಾ ಗುಲಾಬ್ ಜಾಮೂನ್ ಆಗಿರ್ಬೋದು, ಈ ರೀತಿಯ ಯಾವುದೇ ಒಂದು ಇಷ್ಟವಾದ ಆಹಾರವನ್ನು ಕೊಟ್ಟರು ಅವರಿಗೆ ತಿನ್ಬೇಕಂತ ಅನ್ಸಲ್ಲ. ಅದೇ ರೀತಿಯಾಗಿ ಅವರಿಗೆ ಯಾವಾಗ್ಲೂ ಎದೆಯಲ್ಲಿ ತುಂಬಾ ಭಾರ ಅನಿಸ್ತಿರುತ್ತೆ, ಅಂದ್ರೆ ಹೆವಿನೆಸ್ ಫೀಲ್ ಆಗ್ತಿರುತ್ತೆ ಅವರ ಎದೆಯಲ್ಲಿ. ಸೊ ಈ ರೀತಿಯಾದಾಗ ಅವರಿಗೆ ರಸಶೇಷ ಎಂಬ ಅಜೀರ್ಣ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ಯಾಕೆ ಆಗ್ತದೆ ಅಂತ ನೋಡೋದಾದ್ರೆ, ನಾವು ಮುಂಚಿನ ಕಾಲದಲ್ಲಿ ನೋಡೋದಾದ್ರೆ ಎಲ್ಲಾರು ಸಂಜೆ ಹೊತ್ತಿಗೆ ತಮ್ಮ ಸಂಪೂರ್ಣ ಆಹಾರ ಎಲ್ಲ ತಗೊಂಡ್ಬಿಟ್ಟು ರಾತ್ರಿ ಅಂದ್ರೆ ಮಲಗ್ತಿದ್ರು. ಆದ್ರೆ ಈಗ ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಿದ್ರು ಅಂದ್ರೆ, ಈ ಲೇಟ್ ನೈಟ್ ಡಿನ್ನರ್ ಅಥವಾ ಲೇಟ್ ನೈಟ್ ಪಾರ್ಟಿ, ಸೊ ಈ ರೀತಿಯಾದ ಒಂದು ಟ್ರೆಂಡಿಂಗ್ ಇರೋದ್ರಿಂದ ನಾವು ರಾತ್ರಿ ಅತಿಯಾಗಿ ತಿನ್ನೋದ್ರಿಂದ ಅದು ಸರಿಯಾಗಿ ಜೀರ್ಣ ಆಗಲ್ಲ. ನಾವು ಬೆಳಗ್ಗೆ ಎದ್ದು ಕೂಡ್ಲೆ ನಮಗೆ ಹೊಟ್ಟೆಯಲ್ಲಿ ಫುಲ್ ಆದಂಗಿರುತ್ತೆ ಅಥವಾ ಹೊಟ್ಟೆ ತುಂಬಾ ಭಾರ ಅನ್ಸಿರುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅದು ಅಜೀರ್ಣಕ್ಕೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಯಾರಿಗೇ ಆಗ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ಅವ್ರಿಗೆ ಸಂಪೂರ್ಣ ಮೋಷನ್ ಎಲ್ಲ ಆಗ್ಬಿಟ್ಟು ಅವರ ಹೊಟ್ಟೆ ಏನಿರುತ್ತೆ ಅದು ಹಗುರ ಅನ್ಸ್ಬೇಕು. ಸೊ ಅವಾಗೆ ನಾವು ನಿನ್ನೆ ತಿಂದಂತ ಆಹಾರ ಏನಿದೆ ಅದು ಜೀರ್ಣ ಆಗಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಆಗದೇ ಇದ್ದಾಗ ಅದು ರಸಶೇಷ ಅಜೀರ್ಣ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಅಜೀರ್ಣಕ್ಕೆ ಪರಿಹಾರ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಅಜೀರ್ಣ ಆಗಿದೆ ಅಂತ ಯಾವಾಗ ನಮಗೆ ಗೊತ್ತಾಗುತ್ತೋ ನಾವು ಕೂಡ್ಲೆ ನಾವು ಉಪವಾಸ ಮಾಡ್ಬೇಕು. ನಾವು ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಈ ರೀತಿಯಾಗಿ ಅಜೀರ್ಣ ಆದಾಗ ಕೂಡ್ಲೆ ನಾವು ಮಾತ್ರೆಯನ್ನು ತಗೊಳಕ್ಕೆ ಹೋಗ್ತೀವಿ. ಎಸ್ಪೆಷಲಿ ಎಂಟಾಸಿಡ್ಸ್ ಎಲ್ಲ ಇದ್ರೆ ಅದನ್ನ ಕೂಡ್ಲೆ ನಾವು ಅದನ್ನ ತಗೊಂಡು ಅದನ್ನ ಪರಿಹಾರ ಮಾಡಕ್ಕೆ ನೋಡ್ತೀವಿ. ಬಟ್ ಆ ರೀತಿ ಮಾಡೋದ್ರಿಂದ ಅದು ಇನ್ನಷ್ಟು ಪ್ರಾಬ್ಲಮ್ ಉಂಟಾಗುತ್ತೆ ಹೊರತು ಆ ಅಜೀರ್ಣ ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಲ್ಲ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಯಾವಾಗ ನಮಗೆ ಅಜೀರ್ಣ ಆಗಿದೆ ಅಂತ ಗೊತ್ತಾಗುತ್ತೋ ಸೊ ನಾವು ಉಪವಾಸ ಇರಬೇಕು. ಉಪವಾಸ ಇರ್ಬೇಕಂದ್ರೆ ಯಾವಾಗ ನಮಗೆ ಹಸಿವಾಗುತ್ತೋ ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡ್ಬಿಟ್ಟು ಚೆನ್ನಾಗಿ ಹಸಿವಾದ್ಮೇಲೆ ನಾವು ಲೈಟ್ ಫುಡ್ ತಗೊಳ್ಬೇಕು. ಅಂದ್ರೆ ತುಂಬಾ ಈಸಿಯಾಗಿ ಡೈಜೆಷನ್ ಆಗುವಂತ ಆಹಾರವನ್ನು ಸೇವಿಸಬೇಕು. ಅದಾದ್ಮೇಲೆ ನಮಗೆ ಚೆನ್ನಾಗಿ ಹಸಿವಾದಾಗ ಏನ್ ತಗೊಳ್ಬಹುದು ಅಂದ್ರೆ, ಜೀರಿಗೆ ಕಷಾಯ ತಗೊಳ್ಬಹುದು. ಸೊ ಜೀರಿಗೆ ಕಷಾಯ ತಗೊಳ್ಳೋದ್ರಿಂದ ನಮಗೆ ಮೇನ್ ಆಗಿ ವಾತ ಮತ್ತೆ ಕಫ ಏನಿದೆ ಅದು ತುಂಬಾನೇ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಡೈಜೆಷನ್ ಏನಿದೆ ಅದನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಬಿಟ್ಟು ನಮಗೆ ಮುಂದೆ ಅಜೀರ್ಣ ಆಗದೆ ಇರುವ ಹಾಗೆ ತಡೆಗಟ್ಟಲಿಕ್ಕೂ ಸಹ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಕೇವಲ ಜೀರಿಗೆ ಕಷಾಯ ತಗೊಳ್ಬೋದಾ? ಇಲ್ಲ. ನಾವು ಡೈರೆಕ್ಟ್ ಆಗಿ ಜೀರಿಗೆಯನ್ನ ಚೀವ್ ಮಾಡ್ಬಿಟ್ಟು ಅದರ ರಸ ಏನಿರುತ್ತೆ ಅದನ್ನ ಸೇವನೆ ಮಾಡೋದ್ರಿಂದ ಸಹ ನಮಗೆ ಈ ಒಂದು ಅಜೀರ್ಣದಿಂದ ನಾವು ತಡೆಗಟ್ಟಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಕೊತ್ತಂಬರಿ ಕಾಳು. ಸೊ ಕೊತ್ತಂಬರಿ ಕಾಳಿನ ಕಷಾಯನ್ನು ತಗೊಳ್ಳೋದ್ರಿಂದ ಮೇನ್ ಆಗಿ ಪಿತ್ತ ಮತ್ತೆ ಕಫ ಏನಿದೆ ಅದು ತುಂಬಾನೇ ಕಡಿಮೆ ಆಗುತ್ತೆ. ಸೊ ಆಯುರ್ವೇದದಲ್ಲಿ ಈ ಒಂದು ಕೊತ್ತಂಬರಿ ಕಾಳಿನ ಬಗ್ಗೆ ವಿಶೇಷವಾದ ಒಂದು ರೆಸಿಪಿ ಹೇಳಿದ್ದಾರೆ. ಅದು ಏನಂತ ಹೇಳಿದ್ರೆ ಧಾನ್ಯಕ ಹಿಮ ಅಂತ ಹೇಳ್ತಾರೆ. ಸೊ ಇದನ್ನ ಹೇಗೆ ಮಾಡ್ಬೇಕಂತ ನೋಡೋದಾದ್ರೆ, ಒಂದು ಭಾಗದಷ್ಟು ಕೊತ್ತಂಬರಿ ಕಾಳು ತಗೊಂಡು ಅದಕ್ಕೆ 6 ಪಟ್ಟಷ್ಟು ನೀರ್ ಹಾಕ್ಬೇಕು. ಸೊ ಈ ರೀತಿ ನೀರ್ ಹಾಕ್ಬಿಟ್ಟು ಒಂದ್ ರಾತ್ರಿ ಅದನ್ನ ನೆನೆ ಇಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡೇ ಅದನ್ನ ನಾವು ಫಿಲ್ಟರ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನ ಸೇವನೆ ಮಾಡೋದ್ರಿಂದ ನಮಗೆ ಪಿತ್ತ ಏನಿದೆ, ಪಿತ್ತದಿಂದ ಆಗುವಂತ ಒಂದು ಅಜೀರ್ಣ ಏನಿದೆ ಅದನ್ನ ಕಡಿಮೆ ಮಾಡ್ಬೋದು. ಪಿತ್ತದಿಂದ ಆಗುವಂತದಂದ್ರೆ ಯಾರಿಗೆ ಹುಳಿ ತೇಗ್ ಬರ್ತಿರುತ್ತೆ ಅಥವಾ ಹೊಟ್ಟೆ ಉರಿ ಆಗ್ತಿರುತ್ತೆ, ಸೊ ಈ ರೀತಿಯ ಒಂದು ಸಮಸ್ಯೆ ಇದ್ದವರಿಗೆ ಈ ಧಾನ್ಯಕ ಹಿಮ ತಗೊಳ್ಳೋದ್ರಿಂದ ತುಂಬಾನೇ ಸಹಾಯ ಆಗುತ್ತೆ. ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಪೌಡರ್ ಎರಡನ್ನು ಮಿಕ್ಸ್ ಮಾಡಿ ಅಥವಾ ಕೊತ್ತಂಬರಿ ಕಾಳು ಮತ್ತೆ ಶುಂಠಿಯ ಕಷಾಯನ್ನು ತಗೊಳ್ಳೋದ್ರಿಂದ ಈ ಒಂದು ಕಫದ ಅಜೀರ್ಣ ಏನಿದೆ, ಆಮಾಜೀರ್ಣ ಅಂತ ಹೇಳ್ತೀವಿ, ಸೊ ಅದನ್ನ ಸರಿ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಏಲಕ್ಕಿ. ಸೊ ಏಲಕ್ಕಿ ತಗೊಳ್ಳೋದ್ರಿಂದ ಮೇನ್ ಆಗಿ ವಾತ ಮತ್ತೆ ಕಫ ಏನಿದೆ ಅದು ಕಡಿಮೆ ಆಗುತ್ತೆ. ಈ ಏಲಕ್ಕಿಯನ್ನು ಹೇಗೆ ಸೇವನೆ ಮಾಡ್ಬೋದು ಅಂತ ನೋಡೋದಾದ್ರೆ, ಈ ಏಲಕ್ಕಿಯ ಪುಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಅಂದ್ರೆ ರಾಕ್ ಸಾಲ್ಟ್ ಅನ್ನು ಮಿಕ್ಸ್ ಮಾಡಿ, ಅದೇ ರೀತಿಯಾಗಿ ಶುಂಠಿ ಪೌಡರ್ ಮಿಕ್ಸ್ ಮಾಡಿ ಅದನ್ನ ಸೇವನೆ ಮಾಡೋದ್ರಿಂದ ಯಾರಿಗೆ ಒಂದು ಹೊಟ್ಟೆ ಉಬ್ಬರ ಇದೆ, ವಾಂತಿ ಬಂದಾಗ ಆಗ್ತಿದೆ,
ಅಥವಾ ಫುಡ್ ಪಾಯ್ಸನ್ ಆಗಿದೆ, ಸೊ ಆ ರೀತಿ ಆದವರಿಗೆ ಈ ಒಂದು ರೆಸಿಪಿ ಏನಿದೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಈ ಏಲಕ್ಕಿಯ ಪುಡಿ ಮಾಡ್ಕೊಂಡು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಯಾರಿಗೆ ಟ್ರಾವೆಲಿಂಗ್ ಸಿಕ್ನೆಸ್ ಇದೆ, ಅಂದ್ರೆ ಪ್ರಯಾಣ ಮಾಡುವಾಗ ಯಾರಿಗೆ ವಾಂತಿ ಬಂದಾಗ ಆಗುತ್ತೆ ಅಥವಾ ಸಾಮಾನ್ಯವಾಗಿ ಯಾರಿಗೆ ವಾಂತಿ ಬಂದಾಗ ಆಗುತ್ತೋ ಈ ರೀತಿಯಾಗಿ ಮಾಡಿ ತಗೊಳ್ಳೋದ್ರಿಂದ ಅದನ್ನ ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಯಾರಿಗೆ ಬಾಯಲ್ಲಿ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ, 2 ಹೊತ್ತು ಬ್ರಷ್ ಮಾಡಿದ್ರೂ ಸಹ ಅವರಿಗೆ ಬಾಯಲ್ಲಿ ಕೆಟ್ಟದಾಗಿ ಸ್ಮೆಲ್ ಬರ್ತಿರುತ್ತೆ. ಸೊ ಈ ರೀತಿಯಾಗಿ ಸ್ಮೆಲ್ ಬರೋರು ಸಹ ನಾವು ಈ ಒಂದು ಏಲಕ್ಕಿಯ ಪುಡಿ ಮತ್ತು ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಅದನ್ನು ಸಹ ಕಡಿಮೆ ಮಾಡ್ಬೋದು, ಮತ್ತೆ ನಮ್ಮ ಜೀರ್ಣ ಶಕ್ತಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ಶುಂಠಿ. ಸೊ ಶುಂಠಿ ಕಷಾಯ ತಗೊಳ್ಳೋದ್ರಿಂದ ಮೇನ್ ಆಗಿ ಕಫ ಅಜೀರ್ಣ ಅಥವಾ ಕಫವನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಈ ಶುಂಠಿಯನ್ನು ಹೇಗೆ ತಗೊಳ್ಬೇಕಂತ ನೋಡೋದಾದ್ರೆ, ಈ ಶುಂಠಿಯಿಂದ ರಸವನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಆಡ್ ಮಾಡಬೇಕು, ಮತ್ತೆ ಸ್ವಲ್ಪ ಜೇನುತುಪ್ಪವನ್ನು ಆಡ್ ಮಾಡಬೇಕು. ಸೊ ಈ ಮೂರನ್ನು ಮಿಶ್ರಣ ಮಾಡಿ ತಗೊಳ್ಳೋದ್ರಿಂದ ಆಮ ಅಜೀರ್ಣ ಅಂದ್ರೆ ಕಫವನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಯಾರಿಗೆ ತುಂಬಾ ಹೊಟ್ಟೆ ನೋವು ಬರ್ತಿದೆ, ಅಂದ್ರೆ ವಾತ ಜಾಸ್ತಿ ಆಗಿದೆ, ಸೊ ಅವರು ಈ ಶುಂಠಿಯನ್ನು ಹೇಗೆ ಸೇವನೆ ಮಾಡ್ಬೋದು ಅಂತ ನೋಡೋದಾದ್ರೆ, ಮಜ್ಜಿಗೆಗೆ ಸ್ವಲ್ಪ ಸೈಂಧವ ಲವಣ ಅಂದ್ರೆ ರಾಕ್ ಸಾಲ್ಟ್ ಅನ್ನು ಆಡ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಪೌಡರ್ ಅನ್ನು ಆಡ್ ಮಾಡಿ ಅದನ್ನ ರಾತ್ರಿ ಮಲಗೋಕಿನ ಮುಂಚೆ ತಗೊಳ್ಳೋದ್ರಿಂದ ಯಾರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಇದೆ, ಅಂದ್ರೆ ವಾತದ ಅಜೀರ್ಣ ಆಗಿದೆ, ಸೊ ಅವರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಹಳೆ ಕಾಲದಲ್ಲಿ ನೋಡೋದಾದ್ರೆ ಈ ಅಜೀರ್ಣ ಸಮಸ್ಯೆ ಏನಿದೆ ಅದು ವರ್ಷಕ್ಕೆ 1-2 ಬಾರಿ ಅಥವಾ 3 ಬಾರಿ ಬರ್ತಿತ್ತು ಅಷ್ಟೇ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಅಜೀರ್ಣ ಅನ್ನುವ ಸಮಸ್ಯೆ ಏನಿದೆ ಅದು ತುಂಬಾ ಕಾಮನ್ ಆಗಿ ಹೋಗಿದೆ. ಅದರಿಂದಾನೇ ತುಂಬಾ ಜನಕ್ಕೆ ಈ ವಿಟಮಿನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಥವಾ ಐರನ್ ಡಿಫಿಷಿಯನ್ಸಿ, ಸೊ ಈಗ ಹಲವಾರು ರೀತಿಯ ಡಿಫಿಷಿಯನ್ಸಿ ಆಗ್ತಿರುವ ಒಂದು ಮುಖ್ಯ ಕಾರಣವೇ ಒಂದು ಅಜೀರ್ಣ. ಸೊ ಅದಕ್ಕಾಗಿ ಈ ಒಂದು ಅಜೀರ್ಣದಿಂದ ಸದಾ ನಾವು ದೂರ ಇರೋಣ ಹಾಗೂ ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಧನ್ಯವಾದಗಳು.